ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟೂ-ವೀಲರ್ ಸೇಲ್ಸ್ ಮೇ ಕ್ರಾಸ್ ಪ್ರೀ-ಕೋವಿಡ್ ಲೆವೆಲ್ಸ್. ಇಂಡಿಯಾದ ಟೂ-ವೀಲರ್ ಇಂಡಸ್ಟ್ರಿ ಅವರ ಸೇಲ್ಸು ಪ್ರೀ-ಕೋವಿಡ್ ಲೆವೆಲ್ಗಿಂತ ಜಾಸ್ತಿ ರೀಚ್ ಆಗ್ಬೋದು. ಈ ವರ್ಷ ಫೈನಾನ್ಷಿಯಲ್ ಇಯರ್ 2025-26 ಸೇಲ್ಸು 8-9% ಗ್ರೋ ಆಗ್ಬೋದು ಅಂತ KRH ರೇಟಿಂಗ್ಸ್ ಒಂದು ರಿಪೋರ್ಟ್ ಬಂದಿದೆ. ಹಾಗೂ 2024-25 ಫೈನಾನ್ಷಿಯಲ್ ಇಯರಲ್ಲಿ 11% ಗ್ರೋ ಆಗಿತ್ತು ಟೂ-ವೀಲರ್ ಸೇಲ್ಸು. ಇನ್ಫ್ಲೇಷನ್ನು ಕಮ್ಮಿ ಆಗಿದೆ, ರೂರಲ್ ಸೆಂಟಿಮೆಂಟ್ ಚೆನ್ನಾಗಿದೆ, ಹಾಗೂ 12 ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಸ್ವಲ್ಪ ಜಾಸ್ತಿ ದುಡ್ಡು ಉಳ್ಕೊಳ್ಳುತ್ತೆ ಎಷ್ಟೋ ಫ್ಯಾಮಿಲೀಸಲ್ಲಿ. ಅದರಿಂದ ಅವರು ಹೊಸ ಟೂ-ವೀಲರ್ಸ್ ತೊಗೋಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಪ್ಲಸ್ಸು RBI ರೇಟ್ ಕಟ್ ಮಾಡಿದ್ರಿಂದ ಲೋನ್ಸು ಸ್ವಲ್ಪ ಚೀಪಾಗಿ ಸಿಗುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೇಲ್ಸು 12 ಲ್ಯಾಕ್ ಯೂನಿಟ್ಸ್ ಆಗಿತ್ತು 2024-25 ಇದು 5% ಆಫ್ ಟೋಟಲ್ ಟೂ-ವೀಲರ್ ಸೇಲ್ಸು. ಹಾಗೂ ಇದು 29% ಗ್ರೋ ಆಗಿತ್ತು 2023-24 ಹಾಗೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗ್ರೋತು 19% ಆಗಿತ್ತು 2024-25 ಫೈನಾನ್ಷಿಯಲ್ ಇಯರಲ್ಲಿ. ಎಂಟ್ರಿ ಲೆವೆಲ್ ವೆಹಿಕಲ್ಸು 72% ಆಫ್ ದ ಮಾರ್ಕೆಟ್ ಶೇರ್ ಇದೆ ಮೋಟರ್ ಸೈಕಲ್ಸಲ್ಲಿ. ಎಕ್ಸಿಕ್ಯೂಟಿವ್ ಮೋಟರ್ ಸೈಕಲ್ಸ್ ಅಂದರೆ ಮೀಡಿಯಂ ರೇಂಜು, ಅದು 20% ಆಫ್ ಸೇಲ್ಸು. ಹಾಗೂ ಪ್ರೀಮಿಯಂ ಮೋಟರ್ ಸೈಕಲ್ಸು 8% ಆಫ್ ಟೋಟಲ್ ಸೇಲ್ಸ್ ಆಗುತ್ತೆ. ನ್ಯೂಸ್ ನಂಬರ್ 2, ಇಂಡಿಯಾಸ್ ಪಾಪ್ಯುಲೇಷನ್ ಟು ಟಚ್ 146 crores ಇನ್ 2025. UN ಡೆಮೋಗ್ರಾಫಿಕ್ ರಿಪೋರ್ಟ್ ಪ್ರಕಾರ ಇಂಡಿಯಾದ ಪಾಪ್ಯುಲೇಷನ್ 146 ಕೋಟಿ ಆಗುತ್ತೆ 2025 ಹಾಗೂ ಇದು ಹೈಯೆಸ್ಟ್ ಇನ್ ದ ವರ್ಲ್ಡು. ಇಂಡಿಯಾದ ಟೋಟಲ್ ಫರ್ಟಿಲಿಟಿ ರೇಟು ಈಗ ಬಿಲೋ ದ ರೀಪ್ಲೇಸ್ಮೆಂಟ್ ರೇಟ್ ಆಗಿದೆ. ಅಂದರೆ ಏನು ಒಂದು ಪರ್ ಕಪಲ್ ಎಷ್ಟು ಮಕ್ಕಳು ಹುಡ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಜನ ಸಾಯ್ತಾ ಇದ್ದಾರೆ ಅಂತ. ಹಾಗೂ ಸುಮಾರು ಯಂಗ್ ಇಂಡಿಯನ್ಸು ಕೆರಿಯರ್ ಮೇಲೆ ಜಾಸ್ತಿ ಫೋಕಸ್ ಕೊಡ್ತಾ ಇದ್ದಾರೆ. ಪ್ಲಸ್ಸು ಒಂದು ಮಗುನ ಬೆಳೆಸ್ಬೇಕಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಎಜುಕೇಷನ್ನು ಮತ್ತು ಎಲ್ಲ ಎಕ್ಸ್ಪೆನ್ಸಸ್ಸು ತುಂಬ ಜಾಸ್ತಿ ಆಗಿದೆ. ಸೊ ಸುಮಾರು ಜನ ಇದಕ್ಕೋಸ್ಕರನೇ ಅವರು ಡಿಸ್ಕರೇಜ್ ಆಗ್ತಾ ಇದ್ದಾರೆ. ನ್ಯೂಸ್ ನಂಬರ್ 3, ಸ್ಟಾರ್ಲಿಂಕ್ ಟು ಲಾಂಚ್ ಇನ್ ಇಂಡಿಯಾ. ಇಲಾನ್ ಮಸ್ಕ್ದು ಸ್ಯಾಟಲೈಟ್ ಇಂಟರ್ನೆಟ್ ವೆಂಚರ್ ಸ್ಟಾರ್ಲಿಂಕ್ ಅವರು ಇಂಡಿಯಾದಲ್ಲಿ ಇನ್ನೊಂದು 12 ತಿಂಗಳು ಒಳಗೆ ಲಾಂಚ್ ಮಾಡ್ಬೋದು ಅವರ ಸರ್ವಿಸಸ್ ಅಂತ ಹೇಳಿದ್ದಾರೆ. ಹಾಗೂ 3,000 ಪರ್ ಮಂತು ಅನ್ಲಿಮಿಟೆಡ್ ಡೇಟಾ ಪ್ಲಾನ್ ಇರುತ್ತೆ. ಹಾಗೂ ಒನ್ ಟೈಮ್ ಸೆಟಪ್ ಕಾಸ್ಟ್ ಸ್ಟಾರ್ಟಿಂಗಲ್ಲಿ 33,000 ರೂಪಾಯಿ ಇರುತ್ತೆ. ಅವ್ರದ್ದು 600 to 700 GB per second ಬ್ಯಾಂಡ್ ವಿತ್ ಇರುತ್ತೆ. ಹಾಗೂ ರೂರಲ್ ಏರಿಯಾಸಲ್ಲೂ ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ಲಿಂಕ್ ಆಲ್ರೆಡಿ ಬಾಂಗ್ಲಾದೇಶಲ್ಲಿ ರನ್ ಮಾಡ್ತಾ ಇದ್ದಾರೆ. ಅವರ ಕಾಸ್ಟ್ ಅಲ್ಲಿನೂ ಆಲ್ಮೋಸ್ಟ್ 3,000 ಪರ್ ಮಂತು ಹಾಗೂ ಸೆಟಪ್ ಕಾಸ್ಟು 33,000 ಇದೆ. ಸ್ಟಾರ್ಲಿಂಕು ಬೇರೆ ಸುಮಾರು ಏಷ್ಯನ್ ಕಂಟ್ರೀಸಲ್ಲಿ ಆಲ್ರೆಡಿ ಅವರ ಸರ್ವಿಸಸ್ ಆಫರ್ ಮಾಡ್ತಾ ಇದ್ದಾರೆ. ಜಪಾನ್, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪೀನ್ಸ್, ಭೂತಾನ್ ಹಾಗೂ ಬಾಂಗ್ಲಾದೇಶಲ್ಲಿ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯನ್ ಆರ್ಮಿ 30,000 ಕೋಟಿ ಅಪ್ರಾಕ್ಸಿಮೇಟ್ಲಿ ಅವರು ಯೂಸ್ ಮಾಡ್ತಾರೆ ನ್ಯೂ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮನ್ನು ಪರ್ಚೇಸ್ ಮಾಡಲಿಕ್ಕೆ, ಡಿಫೆನ್ಸ್ ಮಿನಿಸ್ಟ್ರಿ ಅವರ ರಿಪೋರ್ಟ್ಸ್ ಪ್ರಕಾರ. ಹಾಗೂ ಎಕ್ಸಿಸ್ಟಿಂಗ್ ಏರ್ ಡಿಫೆನ್ಸ್ ಸಿಸ್ಟಮ್ಸಿಂದನೇ ಪಾಕಿಸ್ತಾನದ ಡ್ರೋನ್ಸು ಮತ್ತು ಮಿಸೈಲ್ಸ್ ಎಲ್ಲ ಡಿಫೆಂಡ್ ಆಯಿತು ರೀಸೆಂಟ್ ಆಗಿರೋ ಆಪರೇಷನ್ ಸಿಂಧೂರಲ್ಲಿ. ಈ ಒಂದು ಡಿಸಿಷನ್ನು ಈ 30,000 ಕೋಟಿದು ಏನು ಹೊಸ ಒಂದು ಎಕ್ವಿಪ್ಮೆಂಟ್ ತೊಗೋಬೇಕು ಅದರದ್ದು ಮೀಟಿಂಗು 4th ವೀಕ್ ಆಫ್ ಜೂನಲ್ಲಿ ಆಗ್ಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 1 ಪಾಯಿಂಟ್ ಅಪ್ಪು 25,104 ಕ್ಲೋಸ್ ಆಯಿತು. ಸೆನ್ಸೆಕ್ಸು 53 ಪಾಯಿಂಟ್ ಡೌನು 82,392 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಗ್ರಾಸಿಮ್ 3.81% ಅಪ್ಪು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 2.25% ಅಪ್ಪು, ಟೆಕ್ ಮಹೀಂದ್ರ 2.01% ಅಪ್ಪು. ಟಾಪ್ ಲೂಸರ್ಸು ಟ್ರೆಂಟು 1.68% ಡೌನು, ಏಷ್ಯನ್ ಪೇಂಟ್ಸ್ 1.29% ಡೌನು, ಬಜಾಜ್ ಫೈನಾನ್ಸ್ 1.14% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಪವರ್ 5.85% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 2.53% ಅಪ್ಪು, LTI ಮೈಂಟ್ರಿ 2.42% ಅಪ್ಪು. ಟಾಪ್ ಲೂಸರ್ಸು ಮ್ಯಾಕ್ರೋಟೆಕ್ ಡೆವಲಪರ್ಸ್ 2.93% ಡೌನು, ಅವೆನ್ಯೂ ಸೂಪರ್ಮಾರ್ಟ್ 2.37% ಡೌನು, ICICI ಲೊಂಬಾರ್ಡ್ 2.16% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,463 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,137 ಸ್ಟಾಕ್ಸು. ಸೊ 56% ಅಪ್ಪು, 44% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,993 crores ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,504 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 9,758 per gram, ಸಿಲ್ವರ್ 109 ರೂಪಾಯಿ per gram. ಪಾಯಿಂಟ್ ನಂಬರ್ 7,
ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US dollar 85.61 rupees, ಒಂದು ಯೂರೋ 97.75 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. BSE 52 ವೀಕ್ ಹೈ 3030, ಕ್ಲೋಸಿಂಗು 3005. ಬ್ಯಾಂಕ್ ಆಫ್ ಬರೋಡಾ 291 52 ವೀಕ್ ಹೈ, ಕ್ಲೋಸಿಂಗ್ ಪ್ರೈಸ್ 247. ಮುತ್ತೂಟ್ ಫೈನಾನ್ಸ್ 2573 52 ವೀಕ್ ಹೈ, ಕ್ಲೋಸಿಂಗು 2553. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.08% ಡೌನು, ಜಪಾನ್ 0.32% ಅಪ್, ಜರ್ಮನಿ 0.42% ಡೌನು, ಫ್ರಾನ್ಸ್ 0.02% ಅಪ್, UK 0.44% ಅಪ್ ಹಾಗೂ ನ್ಯಾಸ್ಡ್ಯಾಕ್ 0.31% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.